ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರೋಹಿಣಿ. ತಮ್ಮೆಲ್ಲರಿಗೂ ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ ಯೂಟ್ಯೂಬ್ ಚಾನಲ್ಗೆ ಪ್ರಿಯವಾದಂಥ ಸ್ವಾಗತ. ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಎಲ್ಲ ಗೌರ್ಮೆಂಟಿಂದ ಆಗುವಂಥ ಅಪ್ಲಿಕೇಶನ್ಗಳ ಬಗ್ಗೆ, ಅಂದರೆ ನೋಟಿಫಿಕೇಷನ್ಗಳಾಗಿರುತ್ತಲ್ವ, ಅದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಜನಕ್ಕೆ ಈ ಒಂದು ನನ್ನ ವೀಡಿಯೋವನ್ನು ಎಲ್ಲರಿಗೂ ತಲುಪೋ ಥರ ಮಾಡಿ. ಓಕೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಏನು ಇಚ್ಛಿಸ್ತೀನಿ ಅಂತಂದರೆ, KE ಅವರು ಮೊನ್ನೆ ತಾನೇ ನೋಟಿಫಿಕೇಷನನ್ನು ಮಾಡಿದ್ದಾರೆ 708 ಪೋಸ್ಟ್ಗಳಿಗಾಗಿ. ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ಸೆಕ್ಷನಲ್ಲಿ ನೋಟಿಫಿಕೇಷನನ್ನು ಮಾಡಿರೋದು. ಟೋಟಲ್ ಪೋಸ್ಟ್ ಇರೋದು 708 ಪೋಸ್ಟ್ ಇದೆ. ಇದರಲ್ಲಿ ಮೇನ್ಲಿ ಹೇಳಬೇಕು ಅಂತಂದರೆ ಆಫ್ಟರ್ ಟೆಂತ್ IT ಆಗಿರ್ಬೋದು, PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅಥವಾ ಎನಿ ಗ್ರ್ಯಾಜುಯೇಷನ್ ನಿಮ್ಮದು ಕಂಪ್ಲೀಟ್ ಆಗಿದ್ದರೆ, ಅಥವಾ ಮತ್ತು ಇಂಜಿನಿಯರಿಂಗ್ ಕೂಡ ಮಾಡಿದರೆ, BE ಕೂಡ ಮಾಡಿದರೆ ನೀವು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 2-3-4 ಡೇಸ್ ಆಗಿದೆ. 9 ಅಕ್ಟೋಬರ್ಗೆ ಆಗಿರೋದು. ಮತ್ತು ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ನೆಕ್ಸ್ಟ್ ಮಂತ್, ಅಂದರೆ November 10ವರೆಗೂ ನೀವು ಅಪ್ಲೈ ಮಾಡ್ಬೋದು. ತುಂಬ ತಡ ಮಾಡಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾಕಂತಂದರೆ ಲಾಸ್ಟ್ ಟೈಮಲ್ಲಿ ಏನಾಗುತ್ತೆ, ಸರ್ವರ್ ಎಲ್ಲ ಬ್ಯುಸಿ ಆಗಿಬಿಟ್ಟು ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ಏನು ತಿಳಿಯಿಲ್ಲ, ಅಂದರೆ ಯಾವ ಥರ ಮಾಡಬೇಕು ಏನು ಅನ್ನೋದನ್ನು. ಡೇಟ್ ಕೂಡ ಎಕ್ಸ್ಟೆಂಡ್ ಆಗ್ಬೋದು, ಆಗದೇ ಇರ್ಬೋದು. ಬಟ್ ನೀವೇನೋ ಅದ್ರ ಬಗ್ಗೆ ವೆರಿ ಮಾಡ್ಕೊಳ್ಳದೆ ಈಗಲೇ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ಕೊಂಬಿಡಿ. ನೆಕ್ಸ್ಟು 11ಗೆ, ಅಂದರೆ November 11ಗೆ ಏನಿರೋದು ಅಂತಂದರೆ, ಫೀಸ್ ನಿಮ್ಮದು ಲಾಸ್ಟ್ ಮಂತ್ ಇರುತ್ತೆ. ಅಂದರೆ ಲಾಸ್ಟು ಫೀಸನ್ನು ನೀವು ಕಟ್ಟಬೇಕಾದ ಡೇಟ್ ಇರುತ್ತೆ. ಅದಕ್ಕಾಗಿ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಏನೇನು ಕ್ರೈಟೀರಿಯಾ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೊಂದು ಸ್ವಲ್ಪ ಡೀಪಾಗಿ ಅಂತಂದು ಹೇಳ್ಕೊಡ್ತೀನಿ. ಅಂದರೆ ಕಾಮನ್ ಜನರಲಿ ನೀವು ಇದನ್ನು, ಈ ಒಂದು ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇತ್ತು ಅಂತಂದರೆ, ಈ ಒಂದು ಎಲ್ಲನೂ ನಿಮ್ಮ ಹತ್ರ ಇತ್ತು ಅಂತಂದರೆ, ಎಕ್ಸಾಮ್ ಆಗಿರ್ಬೋದು ಯಾವ ಥರ ಇರುತ್ತೆ, ಆಮೇಲೆ ಅದಕ್ಕೆ ಏಜ್ ಏನಿರುತ್ತೆ, ಎಲಿಜಿಬಿಲಿಟಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ, ಫೀಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ, ಕೇಳಿ. ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು 21 ಏಜ್ ಟು 38 ತನಕ ಇರುತ್ತೆ. ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಒಂದು 3 years ಏಜ್ ರಿಲ್ಯಾಕ್ಸೇಷನ್ ಮೊನ್ನೆ ತಾನೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದರೆ ಮೋಸ್ಟ್ಲಿ ಒಂದು 43 ತನಕ ಬರ್ಬೋದು. 43 ತನಕ ನೀವೇನು ಮಾಡ್ಬೋದು, ಇದಕ್ಕೆ ಅಪ್ಲೈನ ಮಾಡ್ಬೋದು. ಅದೇ ರೀತಿ ಎಲಿಜಿಬಿಲಿಟಿ ಬಂದುಬಿಟ್ಟು PUC, IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು. ಅಂದರೆ 5-6 ಸೆಕ್ಷನ್ಸಲ್ಲಿ ನಿಮಗೆ ಏನಾಗುತ್ತೆ, ನೋಟಿಫಿಕೇಷನ್ ಆಗಿದೆ. ಅಂದರೆ ಇಂತಿಷ್ಟು ಸೆಕ್ಷನ್ಸಲ್ಲಿ ನೋಟಿಫಿಕೇಷನನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದರೊಳಗೆ ನೀವು ಯಾವ್ಯಾವ ಸೆಕ್ಷನ್ಗೆ, ಅಂದರೆ ನಿಮ್ಮದು ಎಲಿಜಿಬಿಲಿಟಿ ಏನಿದೆ, ನಿಮ್ಮದು ಏಜ್ ಲಿಮಿಟ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಇದಕ್ಕೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತಂದರೆ, ಎನಿ ಡಿಗ್ರಿ ಆದವ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಅದೇ ಥರ BE ಮಾಡಿದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ ಇಂಜಿನಿಯರಿಂಗ್ಸ್ ಮೇಲೆ ಸಿವಿಲ್ ಏನಾದರೂ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಎಕ್ಸಾಮ್ ಪ್ಯಾಟ್ರನ್ಸ್ ಯಾವ ಥರ ಇರುತ್ತೆ ಅಂತಂದರೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಡೈರೆಕ್ಟ್ಲಿ ಹೈರಿಂಗ್ ಮಾಡ್ತಾರೆ. ಡೈರೆಕ್ಟ್ಲಿ ಅಂದರೆ ಯಾವ ಥರ, OMR ಶೀಟ್ಸ್ ಇರುತ್ತಲ್ವ, ನೀವು ಆಲ್ರೆಡಿ 2023 ಒಂದು ನೋಟಿಫಿಕೇಷನ್ ಕರೆದಿದ್ರು ನೋಡಿ. ಆ ನೋಟಿಫಿಕೇಷನ್ ಥರನೇ 670 ಪೋಸ್ಟ್ಗೆ SDA, FDA, ಜೂನಿಯರ್ ಅಸಿಸ್ಟೆಂಟ್ ಈ ಥರ ಎಲ್ಲ ನೋಟಿಫಿಕೇಷನ್ ಮಾಡಿದ್ರು ಅಲ್ವ, ಅದೇ ಥರ ಇದು ಕೂಡ ಎಕ್ಸಾಮನ್ನು ಮಾಡ್ತಾರೆ. ಎಕ್ಸಾಮ್ ಪ್ಯಾಟ್ರನ್ ಬಂದುಬಿಟ್ಟು ಪೇಪರ್ 1 ಇರುತ್ತೆ ರಿಟರ್ನು, ಪೇಪರ್ 2 ಕೂಡ ರಿಟರ್ನ್ ಇರುತ್ತೆ. ಅದೇ ಥರ ನೀವೇನಾದರೂ ಅದರ್ ಡಿಗ್ರೀಸ್ ಮಾಡಿದರೆ ನಿಮಗೆ ಸ್ಪೆಸಿಫಿಕ್ ಪೇಪರ್ ಕೂಡ ಇರುತ್ತೆ. ಪೇಪರ್ 1ಅಲ್ಲಿ ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ಅದರೊಳಗೆ ಎಲ್ಲ ಜಿ ಕೆ ಕ್ವೆಶನ್ಸನ್ನು ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರು ಈ ಥರ ಎಲ್ಲನೂ ಅವರು ಅದರಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಕೂಡ ಇರುತ್ತೆ. ನೆಕ್ಸ್ಟು ಇಂಡಿಯನ್ ಎಕನಾಮಿ ಆಗಿರ್ಬೋದು, ಅದರಲ್ಲಿ ಕರ್ನಾಟಕದ್ದು ಕರೆಂಟ್ ಅಫೇರ್ಸ್ ಕೂಡ ಟಚ್ ಇರುತ್ತೆ. ಇದೆಲ್ಲನೂ ಅವರು ಪೇಪರ್ GK 1ಅಲ್ಲಿ ಕೇಳ್ತಾರೆ. ಜನರಲ್ ನಾಲೆಜ್ ಅಂತ ಪೇಪರ್ ಇರುತ್ತೆ, ಅದು ಕೂಡ 100 ಮಾರ್ಕ್ಸ್ ಇರುತ್ತೆ. 2 ಅವರ್ಸ್ ಟೈಮಿಂಗ್ ಇರುತ್ತೆ. OMR ಅಲ್ಲಿ ಟಿಕ್ ಮಾಡಬೇಕು. ಅಂದರೆ 4 ಆಪ್ಷನ್ಸ್ ಕೊಡ್ತಾರೆ. ರೆಗ್ಯುಲರ್ಲಿ 4 ಆಪ್ಷನ್ಸನ್ನು ಕೊಡ್ತಾಯಿದ್ರು. ಈ ಟೈಮಲ್ಲಿ ಹೇಳ್ತಾ ಇದ್ದಾರೆ 4 ಇಲ್ಲ, ಮತ್ತೊಂದು ಆ್ಯಡ್ ಆಗಿದೆ. ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂತ ಕೂಡ ನೀವು ಅಂದರೆ ಅದು ಕೂಡ ಆಪ್ಷನ್ ಇರುತ್ತೆ. ನೀವು ಬೇಕಂದರೆ ಗೊತ್ತಿಲ್ಲ ಅಂತ ಕೂಡ ಅಲ್ಲಿ ನೀವು ಟಿಕ್ ಮಾಡ್ಬೋದು. ಅಂದರೆ ಇಲ್ಲಿ ಈ ಒಂದು ಎಕ್ಸಾಮಲ್ಲಿ 5 ಆಪ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ನೆಕ್ಸ್ಟು ಪೇಪರ್ 2 ಬಂದುಬಿಟ್ಟು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಅಂದರೆ ಸಂವಹನ ಪತ್ರಿಕೆ ಅಂತ ಕರೀತಾರೆ. ಸಂವಹನದಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್,
ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಅಂದರೆ ನೀವು ಗ್ರಾಮರ್ ಪಾರ್ಟ್ ಎಲ್ಲ ಇರುತ್ತಲ್ವ ಕನ್ನಡದ್ದು, ಅದೇ ಥರ ಇಂಗ್ಲೀಷ್ ಕೂಡ ಗ್ರಾಮರ್ ಪಾರ್ಟು. ಈಗ ಆಲ್ರೆಡಿ ಕೆ ಇ ಅವರು ಯಾವ ಥರ ಅಂದರೆ ಕೆ ಇ ಅವರು ನೋಟಿಫಿಕೇಷನ್ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಇದೇ ಥರ ಇರೋದು. ಅಂದರೆ ಸಂವಹನ ಪತ್ರಿಕೆ ಅಂದರೆ 3 ಸೆಕ್ಷನಲ್ಲಿ ಡಿವೈಡ್ ಆಗುತ್ತೆ. 35 ಮಾರ್ಕ್ಸ್ದು ಇಂಗ್ಲೀಷ್ ಗ್ರಾಮರು, 35 ಮಾರ್ಕ್ಸ್ದು ಕನ್ನಡ ಗ್ರಾಮರು, ಅಂದರೆ 30 ಮಾರ್ಕ್ಸ್ದು ಕಂಪ್ಯೂಟರ್ ನಾಲೆಜ್ ಬಗ್ಗೆ ನಾನು ಚೆಕ್ ಮಾಡ್ತಾರೆ ಅವರು. ಅದು ಕೂಡ ಎಲ್ಲ OMR ಅಲ್ಲೇ ಇರುತ್ತೆ. ಓಕೆ, ಈ 2 ಎಕ್ಸಾಮ್ದು ನಾನು ನಿಮಗೆ ಏನೇನು ಥರ ಸಿಲೆಬಸ್ ಇರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು. ಓಕೆ, ಅದೇ ಥರ ಮತ್ತೊಂದು ಪೇಪರ್ ಬರುತ್ತೆ ನಿಮ್ಮದು, ಅಂದರೆ ಸ್ಪೆಸಿಫಿಕ್ ಪೇಪರು. ಅಂದರೆ ನೀವು ಯಾವುದಾದ್ರೂ ಡಿಗ್ರಿ ಮಾಡ್ಕೊಂಡಿದ್ರೆ ಅಥವಾ BE ಅದು ಏನಾದರೂ ಮಾಡಿದರೆ ಅದರಲ್ಲಿ ಸಿವಿಲಲ್ಲಿ ನಿಮಗೇನಾದರೂ ಚಾಪ್ಟರ್ಸ್ ಅದು ಬೇರೆ ಇರುತ್ತಲ್ಲ ಅಂತ ಆ ಥರದ ಮೇಲೆ ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಬರುತ್ತೆ. ಸ್ಪೆಸಿಫಿಕ್ ಪೇಪರ್ದು ಕೂಡ ನಾನು ನಿಮಗೆ ಸಿಲೆಬಸನ್ನು ಶೇರ್ ಮಾಡ್ತೀನಿ. ಓಕೆ, ಇದೊಂದು ನೋಟಿಫಿಕೇಷನು ಈಗ ತುಂಬಾ ಅಂದರೆ ಈ 1 ಇಯರ್ ಆಗಿ ಯಾವುದೂ ನೋಟಿಫಿಕೇಷನ್ ಆಗಿಲ್ಲ. ಹಾಗಾಗಿ ಈಗ ತಾನೇ ಆಗಿರೋದು, ಯಾರು ಕೂಡ ಮಿಸ್ ಮಾಡಬೇಡಿ. ತಪ್ಪದೇನು ನೋಟಿಫಿಕೇಷನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಒಂದು ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಆದರೂ ನೀವು ನೋಡ್ಬೋದು. ಆಲ್ ಓವರ್ ಕರ್ನಾಟಕದಲ್ಲಿ ಅದರದ್ದು ಅಂದರೆ ಎಕ್ಸಾಮ್ ಸೆಂಟರ್ಸನ್ನು ಕೊಡ್ತಾರೆ. ನಮ್ಮಲ್ಲಿ ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಈ ಥರ ಎಲ್ಲ ಸೆಂಟ್ರಲ್ಲೂ ಎಕ್ಸಾಮ್ಸ್ಗೆ ಅಲೋ ಮಾಡ್ತಾರೆ. ನೀವು ಹೋಗಿ ಎಕ್ಸಾಮನ್ನು ಬರಿಬೋದು. ಓಕೆ, ನೆಕ್ಸ್ಟ್ ಇದರ ಫೀಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಜನರಲ್ ಅವರಿಗೆ 2A 2B 3A 3B ಜನರಲ್ ಕ್ಯಾಟಗರಿಗೆ 750 ರುಪೀಸ್ ಇದೆ. ನೆಕ್ಸ್ಟು SC ST ಅವರಿಗೆ 500 ರುಪೀಸ್ ಅಂತ ಹೇಳಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅವರಿಗೆ 250 ಅಂತ ಹೇಳಿದ್ದಾರೆ. ನೋಡಬೇಕು, ಮತ್ತೊಮ್ಮೆ ಚೆಕ್ ಮಾಡಬೇಕು ಅದ್ರ ಬಗ್ಗೆ. ಬಟ್ ಚೆನ್ನಾಗಿದೆ ನೋಡಿ. 70 ಪೋಸ್ಟ್ ಇದೆ. ನಿಮ್ಮ ಕ್ಯಾಟಗರಿಗೆ ಯಾವುದು ಅಂದರೆ ಎಷ್ಟು ಪೋಸ್ಟ್ ಇದೆ ಏನು ಅಂತ ಒಮ್ಮೆ ಡಿಸ್ಕಷನ್ ಮಾಡಿಕೊಂಡು, ಅಂದರೆ ಒಮ್ಮೆ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಆದಷ್ಟು ಬೇಗ ಅಪ್ಲೈ ಮಾಡಿ. ಅಂದರೆ ನೆಕ್ಸ್ಟು ಲಾಸ್ಟ್ ಮೂಮೆಂಟ್ವರೆಗೂ ಕಾಯಬೇಡಿ. ಯಾಕಂದರೆ ಲಾಸ್ಟ್ ಮೂಮೆಂಟ್ವರೆಗೂ ಕಾದರೆ ಆಮೇಲೆ ನೆಕ್ಸ್ಟು ನಿಮಗೆ ಪ್ರಾಬ್ಲಮ್ ಆಗೋದು. ಹಾಗಾಗಿ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಮಾಡ್ಬೋದು. ಅದೇ ಥರ ಇದೇ ಥರ ನಾನು ಗೌರ್ಮೆಂಟ್ ಆಲ್ ಸೆಂಟ್ರಲ್ ಗೌರ್ಮೆಂಟ್, ನೆಕ್ಸ್ಟು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು. ಅದೇ ಥರ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲನೂ ಶೇರ್ ಮಾಡಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.